ಬಳ್ಳಾರಿಯಲ್ಲಿ ಬ್ಯಾನರ್ ಘರ್ಷಣೆಗೆ ಕೈ ಕಾರ್ಯಕರ್ತ ಬಲಿ ವಿಚಾರ ಮೃತ ರಾಜಶೇಖರ್ ಮನೆಗೆ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿಯನ್ನ ಕೊಟ್ಟರು. ಬಳ್ಳಾರಿಯ ಹುಸೇನ್ ನಗರದಲ್ಲಿದೆ ರಾಜಶೇಖರ್ ಅವರ ನಿವಾಸ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್. ರಾಜಶೇಖರ್ ತಾಯಿಯ ಕೈಯಲ್ಲಿ 25 ಲಕ್ಷ ಆರ್ಥಿಕ ನೆರವನ್ನ ಹಸ್ತಾಂತರ ಮಾಡಿದ್ದಾರೆ. ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ರಾಜಶೇಖರ್, ನಮ್ಮಿಂದ ಕುಟುಂಬಕ್ಕೆ ಒಂದು ಸಣ್ಣ ಸಹಾಯ, ನಮ್ಮ ಪಕ್ಷದಿಂದಲೂ ಏನಾದರೂ ಮಾಡ್ತೀವಿ, ಎಷ್ಟೇ ಕೊಟ್ಟರೂ ಜೀವ ತರಿಸ್ಕೊಡೋಕ್ಕಾಗೋದಿಲ್ಲ ಅಂತ ಬಳ್ಳಾರಿಯಲ್ಲಿ ಜಮೀರ್ ಅಹಮದ್ ಹೇಳಿದರು. ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗಬೇಕು ಅಂತ ಕನಸಿತ್ತು, ಅದನ್ನು ಭರತ್ ರೆಡ್ಡಿ ಮಾಡಿದ್ರು ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಬ್ಯಾನರ್ ಕಟ್ಟೋದು ಸಾಮಾನ್ಯ, ಕಾರ್ಯಕ್ರಮ ಮಾಡ್ತಾರೆ ಅಂತ ಪ್ರೋತ್ಸಾಹ ಕೊಡಬೇಕಾಗಿತ್ತು, ದೊಡ್ಡ ಮನಸ್ಸು ಮಾಡುವ ಬದಲು ಸಣ್ಣತನ ತೋರಿಸಿದ್ದಾರೆ ಅಂಥೇಳಿ ಬಳ್ಳಾರಿಯಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ ಸಚಿವ ಜಮೀರ್ ಅಹಮದ್. ನಮಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಹೋಟ್ಲ್ ಇಟ್ಕೊಂಡಿಲ್ಲ ಸರ್, ನಾವು ಟಿಫನ್ ಹೋಟೆಲ್ ಇಟ್ಕೊಂಡಿದ್ದೀವಿ. ಒಂದಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ. ನಮ್ಮ ಪಕ್ಷದ ಕಾರ್ಯಕರ್ತ ಆಗಿದ್ದವನು ಪಾಪ ಅವ್ರ ಮನೆಗೆ ಬಂದು ನೋಡುವಾಗ ನಮಗೆ ತುಂಬ ಬೇಜಾರಾಯಿತು. ಅವ್ರಿಗೆ 4 ಮಕ್ಕಳು ಇದ್ರು, 2 ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಇವನೇ ದೊಡ್ಡ ಮಗ ಇವನೇ ಪಾಪ ಸಂಪಾದನೆ ಮಾಡಿ ಮನೆ ನೋಡ್ತಾ ಇದ್ದಿದ್ದು ರಾಜಶೇಖರ ನೋಡ್ತಾ ಇದ್ದೆ ಅಂತ ಅವ್ರ ತಾಯಿಯವ್ರು ಹೇಳ್ತಾಯಿದ್ರು. ಅವ್ರ ಮಗಳು ದೊಡ್ಡ ಅಕ್ಕ ಅವರು ಗಂಡನೂ ತೀರೋಗ್ಬಿಟ್ಟು, ಪಾಪ ಕೋವಿಡಲ್ಲಿ ಗಂಡನೂ ತೀರೋಗ್ಬಿಟ್ಟ. ಅವ್ರನ್ನೂ ಇಲ್ಲಿ ಕರ್ಸ್ಕೊಂಡು ಪಾಪ ಅವ್ರ ಅಕ್ಕನ ಜೊತೆ ಇಟ್ಕೊಂಡು ಮನೆಯಲ್ಲೇ ಅವ್ರಿಗೂ ಅವನೇ ನೋಡ್ಕೊಳ್ತಾ ಇದ್ದಿದ್ದು. ಈಗ ಒಂದು ಚಿಕ್ಕ ತಮ್ಮ ಇದ್ದಾನೆ, ಅವನು ಕೆಲಸ ಮಾಡ್ತಾಯಿಲ್ಲ. ತಂದೆಯವರು ಭಾಳ ಹಿಂದೆನೇ ಸಣ್ಣ ಪುಟ್ಟ ಅದು ಹೋಟ್ಲ್ ಒಂದು ಇಟ್ಕೊಂಡಿದ್ರಂತೆ, ಅದೆಲ್ಲ ಅವರೂ ತೀರೋಗ್ಬಿಟ್ಟಿದ್ರು. ಹಾಗಾಗಿ ಭಾಳ ಬಡತನ ಇತ್ತು. ಹಾಗಾಗಿ ನಮ್ಮ ಕಡೆಯಿಂದ ಭರತ್ ರೆಡ್ಡಿ ಕಡೆಯಿಂದ, ಗಣೇಶಿಂದ ನಾವೇನೋ ಸಣ್ಣ ಕಾಣಿಕೆ, ಅವನಂತೂ ನಾವು ತರಕ್ಕೆ ಸಾಧ್ಯ ಆಗಲ್ಲ. ಒಂದು ಸಣ್ಣ ಕಾಣಿಕೆ ಅವ್ರ ಕುಟುಂಬಗಳು ಒಳ್ಳೆಯದಾಗಲಿ ಅಂತ ಒಂದು ಸಣ್ಣ ಕಾಣಿಕೆ ಸಹಾಯನ ನಮ್ಮ ಕಡೆಯಿಂದ ನಾವು ಮಾಡಿದ್ದೀವಿ. ಎಷ್ಟು ಸರ್? ಅದು ಬೇಡ, ಅದು ಹೇಳೋದು ಬೇಡ, ಅದು ಪಾಪ ಕಾಣಿಕೆ ಬೇಡ, ಅದು ಬೇಡ. ಅದು ಏನೋ ಒಂದು ಕೊಟ್ಟಿದ್ದೀವಿ ಅವ್ರಿಗೆ, ಏನು ಕೊಟ್ಟು ಕಡಿಮೆ. ಆ ಹುಡುಗನಿಗಂತೂ ಬೆಲೆನೇ ಕಟ್ಟಾಗಲ್ಲ ನಾವು. ರಾಜಶೇಖರ್ ಅವನ ಜೀವ ಹೋಗಿರೋದು